ನೀವು ಯಾವಾಗ ಬಂದ್ರು ಪ್ರಕರಣ ಆದ್ಮೇಲೆ ಬಂದ್ರೆ ಏನು? ಇಲ್ಲ, ಪ್ರಕರಣ ಆಗಿ ಎಷ್ಟೋ ದಿವಸ ಆದ್ಮೇಲೆ 5 ವರ್ಷ ಆದ್ಮೇಲೆ, ಈಗ ಇತ್ತೀಚೆಗೆ 5 ವರ್ಷಕ್ಕೆ ನಾನು ಅಂದ್ರೆ ಸೌಜನ್ಯ ಪ್ರಕರಣ ಇದು ಸಂತೋಷ್ ರಾವ್ ಇಲ್ಲ ಈಗ ರೀಸೆಂಟ್ ಆಗಿ 5 ವರ್ಷ ಆಯ್ತು. 5 ವರ್ಷ ಅಂದ್ರೆ ಸೌಜನ್ಯ ಪ್ರಕರಣ ಸಂತೋಷ್ ಆದ್ಮೇಲೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ. ಸುಮ್ಮನೆ ಏನಿದು ಮಹೇಶಣ್ಣಂದು ಇದು ಇವ್ರ ಸ್ಪೀಚು. ಆಮೇಲೆ ಗಿರೀಶ್ ಮಟ್ಟಣ್ಣನವರು ನನಗೆ ಯಾವಾಗ ಅಂದ್ರೆ ಅವರು ವಿಧಾನಸೌಧದಲ್ಲಿ MLA ಅವ್ರು ಇದನ್ನ ಇಡ್ತಾರೆ, ಹುಸಿ ಬಾಂಬ್. ಆ ಹುಸಿ ಬಾಂಬ್ ಇಟ್ಟಾಗ ನನಗೆ ನಾನು ಅವ್ರ ಅಭಿಮಾನಿ. ಯಾಕಂದ್ರೆ ಸರಿಪಡಿಸುವಂತ ಒಬ್ಬ ಪೊಲೀಸ್ ಅಧಿಕಾರಿ ಇದಾರಲ್ಲಪ್ಪ ಅಂತ. ಅಂದ್ರೆ ನಮ್ಗೆ ಚಿಕ್ಕಂದಿನಿಂದ ಅದು ಬಂದಿದೆ. ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಅದು ನಾವು ಮಾಡಿದಂಗೆ ನಮಗೆ ಫೀಲ್ ಆಗುತ್ತೆ. ಅಂದ್ರೆ ಸರಿ ಪಾಠ ಕಲ್ಸೋದು ಕಲಿಸ್ಲೇಬೇಕು. ಸೊ ಅವ್ರು ಮಾಡಿದ್ದು ಸರಿ ಅಂತ ಅಭಿಮಾನಿ, ಮುಂದಿನ ಅಭಿಮಾನಿ. ಹಂಗೆ ಹಿಂಗೆ ಇವಾಗ ಧರ್ಮಸ್ಥಳ ಸಮೇತ ಬುರುಡೆ ತಾಮಸನ ಅಲ್ಲಿ ಇಲ್ಲಿ ಏನೋ ಕಾಣದಲ್ಲ ಸರ್. ವಾಸ್ತವನೇ ಬೇರೆ. ವಾಸ್ತವದಲ್ಲಿ ಅದು ಮಾತಾಡ ಅವ್ರು ಯಾರೋ ಮಾತಾಡಿದಂತ ನಾ ಮಾತಾಡ್ತೀನಿ. ಅಲ್ಲ ಮೇಡಮ್ ಅವರೇ, ಈ ಧರ್ಮಸ್ಥಳದಲ್ಲಿ ಏನು SIT ಸ್ಥಾಪನೆ ಆಯ್ತಲ್ಲ ಹೋದ ವರ್ಷ, ಅಲ್ಲಿ ಸತ್ತಿರ್ತಕ್ಕಂಥ ಹಿಂದೂಗಳಿಗೆ ಹೆಣ್ಮಕ್ಳಿಗೆ ನ್ಯಾಯ ಸಿಗುವಂಥದ್ದು ಆಗುತ್ತಾ ಆಗಲ್ಲ? ನಿಮ್ಮ ಅನಿಸಿಕೆ ಅದ್ರ ಬಗ್ಗೆ? ಇಲ್ಲ, ಹಾಗೆ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ, ಕಾನೂನಲ್ಲಿ ನೀವು ಕಾಯ್ಬೇಕು. ನಿಮ್ಗೆ ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು. ತಾಳ್ಮೆ ನಂಬಿಕೆ ಇದ್ದಾಗ ಖಂಡಿತ ಆಗುತ್ತೆ. ನಿಮ್ಗೆ ನೆನಪು ಇತ್ತ ಸುಪ್ರೀಂ ಕೋರ್ಟ್ ಇವ್ರದ್ದು ಕೇಸ್ನ ರಿಓಪನ್ ಹಾಗೆ ಇದು ಕಾನೂನಲ್ಲಿ ಇದೆ. ನಿಧಾನ ಅದೇ ಪ್ರಧಾನ. ಅದನ್ನ ನಾವೆಲ್ಲರೂ ಒಪ್ಕೋಬೇಕು. ಯಾಕಂದ್ರೆ ಮೇಡಮ್ ಸದನದಲ್ಲಿ ನಮ್ಮ DK ಸಾಹೇಬರು ಈಗಿನ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಶೆಟ್ಟರ್ ಈಗ 1510 ಪ್ರಕರಣಗಳು ಬಂದಿದ್ದಾರೆ ಮಿಸ್ಸಿಂಗ್. ಈಗ ಬಾಂಗ್ಲಾದೇಶದಲ್ಲಿ ಒಂದು 7 ಜನಕ್ಕಿಂತ ಜಾಸ್ತಿ ಅಸ್ಥಿಪಂಜರ ಸಿಕ್ಕಿದ್ದಾರೆ. ಈಗ ಒಂದು 3 ಕಾರ್ಯಕ್ರಮ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದ್ರೆ ಇಟ್ ಇಸ್ ಇನ್ ದ ಕೋರ್ಟ್ ಅಲ್ಲಿ ಇರ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದಲ್ಲ. ಒಂದು ಅದೇನಾಗುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲದಕ್ಕೂ ವೇಟ್ ಮಾಡಬೇಕು, ತಾಳ್ಮೆ ಇರಬೇಕು. ಕಾನೂನಲ್ಲಿ ಖಂಡಿತ ನಮಗೆ ನ್ಯಾಯ ಸಿಗುತ್ತೆ. ಧರಣಿ ಸಂಸ್ಥೆಯಿಂದ ಇಲ್ಲಿವರೆಗೆ ಎಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿರ್ಬೋದು? ನಿಮ್ಗೆ ಏನಾದರೂ ಅಂದಾಜಿದೆಯಾ ಸರ್? ನಾನು ಒಂದು ಹೇಳ್ತೀನಿ, ಯಾವುದೇ ಒಂದು ನಾನು ರೆಕಾರ್ಡ್ ಇಡ್ತಿಲ್ಲ. ಅದು ನಂದು ಇದು ಮಾಡೋದಷ್ಟೇ ಗೊತ್ತು. ಅದನ್ನ ರೆಕಾರ್ಡ್ ಹಿಡ್ಕೊಂಡು ಇದು ಮಾಡಬೇಕು ಅಂತ ಇಲ್ಲ. ನಾನು ಯಾವುದೇ ಒಂದು ಇಷ್ಟು 2 ವರ್ಷ ಆಯಿತು. ಈಗ ನಾನು ಫ್ರೀ ಸರ್ವಿಸ್ ನಿಲ್ಲಿಸಿದ್ದೀನಿ. ಮೊದಲು ಯಾರೇ ಬರಲಿ ನಾನೇ ಹೋಗ್ತಿದ್ದೆ, ಮಾಡ್ತಿದ್ದೆ. ಆಮೇಲೆ ಇವತ್ತವರೆಗೂ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದ ಯಾವುದೇ ಅನುದಾನ ತಗೊಂಡಿಲ್ಲ. ಸಂಸ್ಥೆ ಮಾಡಿಕೊಂಡು ನನ್ನ ಸರ್ವಿಸ್ ಕೊಡಬೇಕು. ನಾನು ಕೆಲವೊಂದು ಪ್ರಾಬ್ಲಮ್ ಆದ್ರೆ ಮನೆ ಹತ್ರನೇ ಬರ್ತೀನಿ. ಹೌದು, ಮನೆ ಹತ್ರ ಅಲ್ಲ, ನಾನು ಇಮಿಡಿಯೇಟ್ ಪೊಲೀಸ್ನಲ್ಲಿ ಕಳಿಸ್ತೇನೆ. ಸಮಾಜ ಸೇವೆ ನಿಮ್ಮ ಧರ್ಮ ಅಷ್ಟೇ. ಆಮೇಲೆ ಕಡ್ಲೆ ತಿಂದು ಕೈ ಕೊಡಬೇಕು ಅಂತ ಹೇಳ್ತಾರಲ್ಲ, ನಾವೇನು ನಮ್ಗೆ ಅಂಟಿಸ್ಕೊಳ್ಳೋದಿಲ್ಲ. ಇಲಾಖೆ ಇರುತ್ತೆ, ಇಲಾಖೆ ಜೊತೆ ನಾನು ಕೆಲಸ ಮಾಡ್ತೀನಿ. ಈಗ ನೋಡಿ, ಒಂದು ಹೆಣ್ಮಕ್ಳಿಗೆ ದೌರ್ಜನ್ಯ ಆಗಿದೆ, ಅವಳಿಗೆ ಯಾರು ಧ್ವನಿ ಕೊಡೋರಿಲ್ಲ. ಏನೇ ಒಂದು ಹೋರಾಟ ಮಾಡಿದ್ರೆ ಕಾನೂನು ಪ್ರಕಾರನೇ ಹೋಗಿ. ಹೌದು, ಕಾನೂನು ಪ್ರಕಾರ. ಮತ್ತೆ ಇಲಾಖೆ ಕಾನೂನು ಅಂದ್ರೆ ನಾವು ಲೀಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಕನ್ಸರ್ನ್ ಪೊಲೀಸ್ ಆಫೀಸರ್ಗೆ ಫೋನ್ ಮಾಡ್ತೀನಿ. ಈಗ ಬೇಡ, ನಿಮ್ಮ ಮೊಳಕಾಲ್ಮೂರಲ್ಲೇ ಎಷ್ಟೋ ಬಾರಿ ರಾಂಪುರ ಇದೆ, ಆಮೇಲೆ ಅದ್ರ ಮಧ್ಯದಲ್ಲಿ ಇನ್ನೊಂದು ಹಿರೇಹಳ್ಳಿ ಅಂತ ಬರುತ್ತೆ. ಅಲ್ಲಿ ಎಷ್ಟು ಕಿಡ್ನಾಪ್ ಕೇಸು ಮತ್ತೆ ಎಲ್ಲ ಆಗಿದ್ದು. ಮಧ್ಯರಾತ್ರಿ 12:15 ಅಂದಿನ DYSP ಹನುಮಂತರಾಯಪ್ಪ ಅಂತ ಚಳ್ಳಕೆರೆಯಲ್ಲಿದ್ರು. ಅವರು ಫೋನ್ ಹಾಕಿದ್ರೆ ಸಾಹೇಬ್ರು ಖುದ್ದಾಗಿ ತಾವೇ ಜೀಪ್ ತಗೊಂಡೋಗಿ ಆ ಹೆಣ್ಮಕ್ಳ ರೆಸ್ಕ್ಯೂ ಮಾಡ್ಕೊಂಡ್ಬಂದು ಮತ್ತೆ ನನಗೆ ಫೋನ್ ಮಾಡೋರು, ಮೇಡಮ್ ನೀವು ಹೇಳಿದ ನಾವು ಕೆಲಸ ಮಾಡಿದ್ದೀವಿ ಅಂತ.
ಅದು ಪೊಲೀಸ್ ಅಧಿಕಾರಿಗಳು ಹಾಗಿರೋದ್ರಿಂದ ನಾನು ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಿದೆ. ಅಧಿಕಾರಿಗಳು ಸಹಿತ ಸರಿಯಾದ ರೀತಿ ಸ್ಪಂದಿಸ್ಬೇಕು. ಇವಾಗ ನಿಮ್ಗೆ ಅದ್ರ ಕಾನೂನು ಬಗ್ಗೆ ಗೊತ್ತಿತ್ತು, ನೀವು ರೆಸ್ಪಾಂಡ್ ಮಾಡ್ತೀರಾ. ಈಗ ಕೆಲವೊಬ್ರು ಹೆಂಗಂದ್ರೆ ಈಗ ಏನು ಗೊತ್ತಿರಲ್ಲ ಅದ್ರ ಬಗ್ಗೆ, ಈಗ ಅವ್ರು ಬಂದು ಹೇಳಕ್ಕೂ ಆಗಲ್ಲ, ಈಗ ಕೇಳಕ್ಕೂ ಆಗಲ್ಲ. ಎಷ್ಟೋ ಜನಕ್ಕೆ ಅದೇ ಒಂದು ಭಯ, ಈಗ ನಮ್ಗೆ ಹೋಗಕ್ ದಾರಿನೇ ಇರಲ್ಲ. ಈಗ ನಿಮ್ಗೆ ಗೊತ್ತಿರೋದ್ರಿಂದ ಎಷ್ಟೋ ಜನ ನಿಮ್ಮ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬರ್ತಾರೆ. ಒಂದು ಮತ್ತೆ ಒಂದು ಆಡುಭಾಷೆಯಲ್ಲಿ ಹೇಳ್ತಾರೆ, ಆಯ ಮಾತ್ರ ಹೋದ್ರೆ ನಮ್ಗೆ ನ್ಯಾಯ ಸಿಗುತ್ತೆ. ಇದು ಒಂದು ಇದು ನಂಬಿಕೆ. ಅಲ್ಲ ಮೇಡಮ್, ಈ ಧರ್ಮಸ್ಥಳ ಸಂಘ ಇದೆಯಲ್ಲ, ಈ ಸಂಘದ ವಿರುದ್ಧವಾಗಿ ಅಂದ್ರೆ ಏನು ಅನ್ಯಾಯ ಆಗಿದೆ, ಮಹಿಳೆಯರಿಗೆ ಪುರುಷರಿಗೆ ಅನ್ಯಾಯ ಆಗಿದೆ, ಆ ಹೋರಾಟಕ್ಕೆ ನಿಂತ್ಕೊಂಡ ಮೇಲೆ ನಿಮ್ಮ ಮೇಲೆ ಈ ತರ ಸುಳ್ಳು ಕೇಸ್ಗಳನ್ನ ಹಾಕ್ತಕ್ಕಂಥದ್ದು, ಚಿನ್ನ ಹೇಳಿದ್ದು ಅನ್ಬೇಕಾ, ಅಥವಾ ಏನ ಧರ್ಮಸ್ಥಳದ ಏನಾದ್ರು ಇದು ಮಾಡಿ ಈ ಸಂಘದ ಪರವಾಗಿ ಏನಾದ್ರು ನೀವು ಮಹಿಳೆಯರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಇವರು SKIDP ಅವ್ರದ್ದು ಅನ್ಯಾಯಕ್ಕೆ ಒಳಗಾದಂತವ್ರು 100 ಜನ ಬರ್ತಾರೆ. ಇಲ್ಲಿಗೆ ಚಿತ್ರದುರ್ಗ ಜಿಲ್ಲೆ DC ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿ ಸ್ಟ್ರೈಕ್ ಮಾಡಿ ಬಂದಾಗ ಅವತ್ತು ನಮಗೆ ಕೋರ್ಟ್ ಇರುತ್ತೆ. ಬೇರೆ ಯಾವುದು ನಾನು ಸುಮಾರು ಸಮಾಜ ಹೋರಾಟ ಅಂದ್ರೆ ನಾವೆಲ್ಲರ ಮೇಲೆ ಕೇಸ್ ಹಾಕಿರ್ತೀವಿ, ಅದಕ್ಕೆ ಹೋಗ್ಬೇಕು, ಕೋರ್ಟ್ ಹೋಗಿರ್ತೀವಿ. ಅವಾಗ ನನ್ನೊಂದು ಫೋನ್ ಬರುತ್ತೆ, ಸರಿ ನಮ್ಮ ಇವ್ರು ಫೋನ್ ಮಾಡ್ತಾರೆ, ಯಾರು ಮಹೇಶ್ ಅಣ್ಣ ಅವರು, ಏನಂತ, ಅಮ್ಮ ನಮ್ಮ ಹುಡುಗರು ಬಂದಿದ್ದಾರೆ, ಅವ್ರಿಗೆ ತಾವು ಮುಂದಾಳತ್ವ ತಗೊಂಡು ತಾವು ಇದು ಮಾಡಬೇಕು, ಗೈಡ್ ಮಾಡಬೇಕು. ಆಯ್ತು ಮಹೇಶ್ ಅಣ್ಣ, ನನ್ನ ಕೋರ್ಟ್ ಇದೆ, ನಾನು ಬರ್ತೀನಿ. ನಾನು ಕೋರ್ಟ್ ಮುಗಿದ ತಕ್ಷಣ ನಾನು ಅವ್ರನ್ನ ಅಟೆಂಡ್ ಮಾಡ್ತೀನಿ. ಕೋರ್ಟ್ ಮುಗಿಸ್ಕೊಂಡು ಅದೇನಾಯ್ತು ಅವತ್ತು ಅರ್ಜೆಂಟ್ ಆಗುತ್ತೆ ಕೇಸು. ನಾನು ಇಮಿಡಿಯೇಟ್ ಬಂದುಬಿಟ್ಟು ನಮ್ಮ ಇವ್ರು ಯಾರು ಹೋರಾಟಗಾರಿದ್ದಾರೆ ಅವ್ರಿಗೆ ಮಾತಾಡಿಸ್ತೀನಿ. ಅವ್ರು ಹೇಳ್ತಾರೆ, ಮೇಡಮ್ ನಮಗೆ ಸ್ಟ್ರೈಕ್ ಮಾಡಿ ಬಿಡ್ತಿಲ್ಲ, ಯಾರು SKIDP ವಿರುದ್ಧ ನಮಗೆ ಸ್ಟ್ರೈಕ್ ಮಾಡಿ ಅನುಮತಿ ಕೊಡ್ತಿಲ್ಲ ಪೊಲೀಸ್ ಇಲಾಖೆ. 100 ಜನ ನಾವು ಏನೇ ಮಾಡಿದ್ರು ಪ್ರತಿಯೊಂದು ಕಾನೂನುಬದ್ಧವಾಗಿ ಮಾಡಬೇಕು, ಇಲಾಖೆಗಳಿದೆ, ಇಲಾಖೆಗಳ ಗಮನಕ್ಕೆ ತರಬೇಕು. ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಯಾವುದನ್ನೇ ನಾವು ಕಾನೂನನ್ನ ಕೈ ತಗೋಬಾರ್ದು. ಆಮೇಲೆ ಕಾನೂನಲ್ಲಿ ಸುವ್ಯವಸ್ಥೆ, ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಪೊಲೀಸ್ ಇಲಾಖೆ. ಏನೇ ಗಲಾಟೆ ಆಯ್ತು, ಗದ್ದಲ ಆಯ್ತು ಅಂದ್ರೆ ಪೊಲೀಸ್ ಇಲಾಖೆ ವಿಲ್ ಲುಕ್ ಆಫ್ಟರ್ ದಟ್. ಅದಕ್ಕೆ ನಾವು ಮೊದಲು ಅವ್ರಿಗೆ ಇನ್ಫಾರ್ಮ್ ಮಾಡಿ ನಾವು ಮುಂದೆ ಹೋರಾಟಕ್ಕೆ ಇಳಬೇಕು. ಇವರಿಗೆ ಪರ್ಮಿಷನ್ ಕೊಡಲಿಲ್ಲ ನಮ್ಮ ನಗರ ಪೊಲೀಸ್ ಠಾಣೆಯವರು. ಕೊನೆಗೆ ನಾನು ಕೇಳಿದೆ, ಯಾಕೆ ಕೊಡಲಿಲ್ಲ? ಇಲ್ಲ ಮೇಡಮ್ ಕೊಡ್ತಿಲ್ಲ. ಮತ್ತೆ ನಾನೇ ಖುದ್ದಾಗಿ ಹೋದೆ, ಅದು ಇವ್ರದ್ದು ಲೆಟರ್ ತಗೊಳ್ಳಿ, ಲೆಟರ್ ತಗೊಂಡು ಪರ್ಮಿಷನ್ ಕೊಡಿ. ನಾನು ರಾಮನಗರ ಹೋದ್ರೆ ನಮಗೆ ಕೊಡಿ ಮಾಡಿ ಅಂತ ಹೇಳೋದಿಲ್ಲ. ನಾವು ಅಲ್ಲಿ ಲೀಗಲ್ ಆಗಿರ್ಬೇಕು, ನಾವು ಮಾತಾಡಬಾರ್ದು, ನಮ್ಮ ಒಂದು ಡಾಕ್ಯುಮೆಂಟ್ಸ್ ಮಾತಾಡ್ಬೇಕು. ನಾವು ಕರೆಕ್ಟ್ ಆಗಿದ್ದಾಗ ನಮ್ಗೆ ಎಲ್ಲರೂ ಹೆದರ್ತಾರೆ. ನನ್ಗೆ ಯಾರು ರಾಮನಗರ ಗೆದ್ರಲ್ಲ, ನಾವು ಕರೆಕ್ಟಾಗಿ ಕಾನೂನಲ್ಲಿ ಹೋಗ್ತಿರೋದಕ್ಕೆ ಜನ ನನ್ಗೆ ಹೆದರ್ತಾರೆ. ಹೌದು, ಪೊಲೀಸ್ ಠಾಣೆಗೆ ಹೋಗಿ ಅವ್ರಿಗೆ ಪರ್ಮಿಷನ್ ಕೊಡಿಸಿ, ಮೇಡಮ್ ನೀವು ಬಂದಿದ್ದೀರಾ, ಬನ್ನಿ, ನಮ್ಗೇನು ಲೆಟರ್ ಬೇಡ ಅಂದ್ರು. ಅಂದ್ರೆ ಅವ್ರಿಗೆ ಗೊತ್ತಿದೆ ಪರವಾಗಿ ಬಂದು ಇಲಾಖೆಗೆ ಗಮನಕ್ಕೆ ತಂದು ಎಲ್ಲ ಮಾಡ್ತೀವಿ. ಇಲಾಖೆ ಮರೆ ಮಾಚಿ ಯಾವುದು ಮಾಡಬಾರ್ದು. ಪೊಲೀಸ್ ಇಲಾಖೆ ಏನಕ್ಕಿದೆ, ಅವ್ರಿಗೆ ನಾವು ಗೌರವ ಕೊಡ್ಬೇಕು, ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು. ನಮ್ದೇನಿದೆ ಹೋರಾಟ, ಸಾಮಾಜಿಕ ಹೋರಾಟ ನಾವೆಲ್ಲರಿಗೂ ಇದೆ. ಅವರು ನಮ್ಗೆ ಸಹಕರಿಸ್ತಾರೆ. ಬೇಡ ಮೇಡಮ್ ನೀವಿದ್ದೀರಾ ಬನ್ನಿ ಅಂತ ಅವರೇ ಬಂದರು. ಹೇಳ್ತೀನಿ, ಪೊಲೀಸ್ ಇಲಾಖೆ ಇರೋದ್ರಿಂದ ನಾವು ಎಷ್ಟೋ ಜನ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತೀವಿ. 2 ಮಾತಿಲ್ಲ. ಕೊನೆಗೆ ಬಂದೆ, DC ಆಫೀಸ್ ಮುಂದೆ ಕೂತ್ಕೊಂಡೆ. ಎಲ್ಲ ಹೆಣ್ಮಕ್ಳು ತಮ್ಮ ಕಷ್ಟ ಅಳನ್ನ ತೋಡ್ಕೊಂಡ್ರು. ಆವಾಗ ಒಂದು ಹೆಣ್ಮಕ್ಳು ಹೇಳ್ತಾಳೆ, ರಾತ್ರಿ 10:30 ಬಂದು ಚಳ್ಳಕೆರೆಯಲ್ಲಿ ಬೀದಿ ಹೋಟ್ಲ್ ನಡೆಸ್ತಾರೆ ಪಾಪ, ಅಲ್ಲಿ ಬಂದು ಅವಮಾನ ಮಾಡ್ತಾರಂತೆ, ದುಡ್ಡು ಕಟ್ಟಿಲ್ಲ ಅಂತ. ಇವ್ರಿಗೆ ಯಾರಿಗೆ ಇಷ್ಟು ಧೈರ್ಯ? ಅಷ್ಟೆಲ್ಲ ಮಾಡ್ಬೇಕಾದ್ರೆ ಆ ಹೆಣ್ಮಕ್ಳು ಮದುವೆ ಆಗಿಲ್ಲ, ಅವ್ರಿಗೆ ಎಷ್ಟು ಜರ್ಜರಿತಾಳೆ, ನನ್ನ ತಾಯಿಗೆ ಅವಮಾನ, ನನ್ನ ತಂದೆಗೆ ಅವಮಾನ. ಈ ಅವಮಾನ ಇದೆ ನೋಡಿ, ಅದು ಡೈಜೆಸ್ಟ್ ಆಗಲ್ಲ. ಇಲ್ಲ ಯಾರೂ ಸಹಿಸಲ್ಲ. ಆಮೇಲೆ ನಾವು ಕಟ್ತೀವಿ ಅಂತ ಹೇಳಿ ಅವ್ರು ಕಟ್ತೀವಿ ಅಂತ ಹೇಳ್ತಾರೆ, ಕಟ್ಟಲ್ಲ ಅಂತ ಯಾರು ಹೇಳಲ್ಲ. ಬಟ್ ಇವ್ರು ಯಾವ್ದು ಲೆಕ್ಕ ಪಕ್ಕ ಕೊಡಲ್ಲ. ನಾವು ಈಗ ಹೋರಾಟ ಮಾಡ್ತಿರೋದು ಅದೇ ಒಂದು ಉದ್ದೇಶಕ್ಕೆ. ಅದು ಒಂದು ವಾರನೂ ಎಕ್ಸ್ಕ್ಯೂಸ್ ಕೊಡಲ್ಲ ಅಂತ. ವಾರನ ಒಂದು ದಿವಸ ಇಲ್ಲ, ನಮ್ಗೆ ಈಗ ಇಟ್ಬಿಡ್ಬೇಕು. ₹1 ಕಂಬಿದ್ರ ಸಮೇತ ಬುಕ್ಕ ಸಮೇತ ಬಿಸಾಕ್ತಾರೆ. ಹೌದು ಹೌದು ಹೌದು. ನಾನು ಹೇಳೋದು
ಇವರಿಗೆ ಆ ಮಟ್ಟ ನಡ್ಕೊಳ್ಳಿಕ್ಕೆ ಆ ಎಂಪ್ಲಾಯೀಸ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಕಾನೂನಲ್ಲಿ ಅದು ಅವಕಾಶ ಐತಾ ಮೇಡಮ್? ಅದು ಕಾಯಲ್ಲ, ಕಾನೂನಲ್ಲಿ ಯಾರಿಗೂ ಅವಕಾಶ ಇಲ್ಲ. ಆಮೇಲೆ ಇನ್ನೊಂದು ನಿಮಗೆ ನೆನಪಿರಲಿ, ಈ SKDP ಮೈಕ್ರೋ ಫೈನಾನ್ಸ್ದು ಈ ಎಲ್ಲ ಅವ್ಯವಹಾರ ನಡೀತಿರೋದ್ರಿಂದ ಇಮಿಡಿಯೇಟ್ ನಮ್ಮ ಗವರ್ನರ್, ಈಗಿರೋ ಗವರ್ನರೇ ಸುಗ್ರೀವಾಜ್ಞೆ ಹೊಡಿಸಿದ್ರು. ಸುಗ್ರೀವಾಜ್ಞೆ ಹೊಡಿಸಿ ಏನ್ ಹೇಳಿದ್ರು, ಮತ್ತೆ ಎಲ್ಲರೂ ಅಂಡರ್ ಬೈಂಡಿಂಗ್ ಆಫ್ ರಿಸರ್ವ್ ಬ್ಯಾಂಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ. ಆಮೇಲೆ ಯಾರೇ ಹಾಗೆ ಮೈಕ್ರೋ ಫೈನಾನ್ಸ್ ಇಂದ ತೊಂದರೆಗೊಳಗಾದ್ರೆ ಇಮಿಡಿಯೇಟ್ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಹೇಳಿದಾಗ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರಿದ್ರು, ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ತಕ್ಷಣ DIG IG ಅವರೆಲ್ಲ ಅದನ್ನ ಎಲ್ಲ ಜಿಲ್ಲೆ SP-ಗಳಿಗೆ ಎಲ್ಲರಿಗೂ ರವಾನೆ ಮಾಡಿದ್ರು. ಹಾಗಿದ್ದಾಗ ನಾನು CBI ಬಂದೆ. ಆಮೇಲೆ ಇವರು ಮೂಲತಃ ಏನು ಜೈನ್ ಅಂತ ಹೇಳ್ತಾರೆ, ನಮಗೆ ಹೇಳ್ತಾರೆ ನಾನು ಕ್ಷೇತ್ರದ ಬಗ್ಗೆ ಮಾತಾಡ್ತೀನಿ ಅಂತ. ನನ್ನ ಕ್ಷೇತ್ರದ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಅದ್ರ ಬಗ್ಗೆ ಒಂದು ತುಟಿಕನ್ನಲ್ಲ. ಮತ್ತೆ ಯಾರಾದ್ರೂ ಮಾತಾಡಿದ್ರೆ ಅದನ್ನ ನಾನೇ ನಿಂತ್ಕೊಂಡು ವಿರೋಧಿಸ್ತೀನಿ. ಕ್ಷೇತ್ರನೇ ಬೇರೆ, ಇಲ್ಲಿ ಇದು ಊರು ಧರ್ಮಸ್ಥಳ ಅಷ್ಟೇ. ಹೌದು ಹೌದು. ಈಗ ತಿರುಪತಿಯಲ್ಲಿ ಏನೋ ಒಂದು ಅವಘಡ ಆಗುತ್ತೆ, ಹಾಗಂತ ತಿರುಪತಿ ತಗೋಬಾರ್ದು ಅಂತ ಏನಿಲ್ವಲ್ಲ. ಅಲ್ಲೆಲ್ಲ ಕಾನೂನು ರೀ, ಅದಕ್ಕೆ ಎಲ್ಲ ಕಾನೂನು ನಡೀಲಿರುತ್ತೆ. ನಾನು ಒಂದು ಇದನ್ನ ನೋಡಿದೆ, ಯಾರು ಒಳ್ಳೆ ಚೆನ್ನಾಗಿ ನಮ್ಮ ಬಸವರಾಜ್ ಮಾಲ್ಗೀತಿ ಸಾಹೇಬರು ಒಂದು ಬೈಟಲ್ಲಿ ಹೇಳಿದ್ರು, ದೇವಸ್ಥಾನದಲ್ಲಿ ಮರ್ಡರ್ ಆಗಿರುತ್ತೆ, ಹಾಗಾಗಿ ಮರ್ಡರ್ ಆಗಿದೆ ದೇವಸ್ಥಾನದಲ್ಲಿ ಬಿಟ್ಬಿಡಕ್ಕಾಗತ್ತ? ಅಷ್ಟೇ ಕಾಮನ್ ಸೆನ್ಸ್. ಇದು ಎಲ್ಲ ಆದ್ರೇನು, ಅದಕ್ಕೆ ಇಲಾಖೆ ಅದಕ್ಕೆ ಉತ್ತರ ಕೊಡ್ಬೇಕು. ಎಲ್ಲ ಕಡೆ ಉತ್ತರ ಕೊಡ್ತಾರೆ, ಧರ್ಮಸ್ಥಳದಲ್ಲಿ ಯಾಕೆ ಕೊಡಲ್ಲ? ಅದಕ್ಕೆ ಅಲ್ಲ, ದೇವ್ರೇನ್ರಿ ಮಾಡ್ತಾರೆ, ದೇವ್ರ ಫೋಟೋ ಇಟ್ಕೊಂಡು ದೇವ್ರ ಹೆಸರು ಇಟ್ಕೊಂಡು ಮಾಡಬಾರ್ದು ಅನಾಚಾರ ಏನು ಮಾಡಿದ್ರೆ ಅದು ಯಾರು ಒಪ್ಪಲ್ಲ. ಇದನ್ನ ಖಂಡಿಸ್ತೀನಿ. ಅಲ್ಲ, ಮಾಲ್ಗೀತಿ ಸಾಹೇಬ್ರೆ ಹೇಳಿದ್ರು ಬಿಡಕ್ಕಾಗತ್ತ ಅಂತ. ಒಬ್ಬ ಅವರು ACP ಸಾಹೇಬ್ರು, ನಿವೃತ್ತಿ ACP ಸಾಹೇಬರು. ಹಾಗೆ ಕಾನೂನು ಗೊತ್ತಿದ್ದವ್ರಿಗೆ ಅದು ಇದನ್ಸಲ್ಲ. ಕಾನೂನನ್ನ ಗಾಳಿಗೆ ತೂರ್ದವರು ತಗಿ ಏನ್ ಮಾಡ್ತೈತಿ ಈ ಕಾನೂನು ಅಂತ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಹಿಂದಿಯಲ್ಲಿ ಒಂದು ಕಹಾವತ್ತಿದೆ, ಕಾನೂನಿಗೆ ಹಾತ ನಂಬೆ ಹೋತೆ ಅಂತ. ಅಲ್ಲಲ್ಲ, ಕಾನೂನ ಕೈ ತುಂಬಾ ದೊಡ್ಡದು. ಹಾಗೆ ಅದು ಎಷ್ಟು ದೊಡ್ಡದು ಅಂದ್ರೆ ಯಾವ ಟೈಮಲ್ಲಿ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಬಟ್ ಕಾನೂನಲ್ಲಿ ನಿಮ್ಗೆ ನಿಧಾನ ಇದೆ, ಬಟ್ ಅದೇ ಪ್ರಧಾನ. ಕಾನೂನಲ್ಲಿ ನಿಮ್ಗೆ ಇನ್ನೂ ಅಂತ ಹೇಳ್ತೇನೆ, ಯು ಕ್ಯಾನ್ ಇದು ಏನು ಲಾ ಇಸ್ ಇದು ಲೇಟ್ ಆಗುತ್ತೆ, ಲೇಟ್ ಆಗ್ಬೋದು ಕಾನೂನಲ್ಲಿ, ಬಟ್ ಯು ಕ್ಯಾನಾಟ್ ಡಿನೈ ಇಟ್ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಅಲ್ಲ ಗಳೆಯಾಗಿಲ್ಲ, ಕಾನೂನನ್ನ ನೀವು ಅಲ್ಲ ಗಳೆಯಾಗಿಲ್ಲ. ಕಾನೂನನ್ನ ಕಾನೂನು ಅಷ್ಟೇ ಅಷ್ಟೇ. ನಾವು ಅದ್ರ ಪ್ರಕಾರ ನಾವು ಇರ್ಬೇಕು, ನೀವು ಇರಿ ಅಂತ ಹೇಳ್ತೀವಿ ಅಷ್ಟೇ, ಬೇರೆ ಬೇರೆ ಏನಿಲ್ಲ, ಮಾತೇ ಇಲ್ಲ. ಆಯ್ತು, ಅಲ್ಲಿ ಒಂದು ಮರ್ಡರ್ ಆಗಿದೆ, ರಮಾ ನಾಗರಾಜನ್ನೇ ಮರ್ಡರ್ ಮಾಡಿದ, ಅವಳನ್ನೇ ಕರೆಕ್ಟ್ ಮಾಡ್ಬೇಕು ನೀವು, ಅಷ್ಟೇ ನಾವು ಹೇಳ್ತಿರೋದು. ಈಗ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಜೀವ 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 ಜೀವದ ಬೆಲೆ ಕಟ್ಟಕ್ಕಾಗಲ್ಲ. ಎಷ್ಟು ಜೀವ ಹೋಗಿದ್ದಾವೆ, ಎಷ್ಟು ಜೀವ ಮರಮರ ಅಂತಿದ್ದಾವೆ. ಆ ಜನ ಅದು ಕಳ್ಕೊಂಡಿರೋ ಕುಟುಂಬದವ್ರು ಎಷ್ಟು ಮರಮರ ಅಂತಿದ್ದಾರೆ. ಈಗ ಒಂದೊಂದೇ ಸತ್ಯ ಬಯಲಿಗೆ ಬರ್ತಾ ಇದೆ. ಆದ್ರೆ ಹೇಗೆ ಮಹೇಶನ್ನ ಒಂದು ಕಾಲಿಟ್ಟಿದ್ದಕ್ಕೆ ನಾನು ಈಗೂ ಹೇಳ್ತೀನಿ, ಗಂಟಾಘೋಷವಾಗಿ ಹೇಳ್ತೀನಿ, ನನಗೆ ನಿಜವಾಗ್ಲೂ ಬ್ರೂಟಲ್ ಮರ್ಡರ್, ಆಮೇಲೆ ಗ್ಯಾಂಗ್ ರೇಪ್ ಆಗಿ ಬ್ರೂಟಲ್ ಮರ್ಡರ್ ಸೌಜನ್ಯ ಆಗಿರೋದು, ಇದು ನಿಜವಾಗ್ಲೂ ನಾವು ಇನ್ನೊಂದು ಹೆಣ್ಣುಮಕ್ಳು ಸಹಿತ ತಲೆ ತಗ್ಗಿಸ್ಬೇಕು. ಇವತ್ತು ಹೆಣ್ಣುಮಕ್ಳ ಕೈಗೆ ಆತನ ಕೊಟ್ಟಿದ್ದು ಯಾರು ಮತ್ತೆ ಬೇರೆ ಕಡೆ ಆಗಿದೆ, ಆತನ ಕತೆ ಮುಗಿಸ್ತಿದ್ವಿ. ಆದ್ರೆ ನಾವು ಕಾನೂನಿಗೆ ತಲೆ ಬಾಕೋದು, ಕಾನೂನಲ್ಲೇ ಇದೆ. ನಾನು ಅದನ್ನೇ ಹೇಳ್ತೀನಿ, ಈಗೂ ಹೇಳ್ತೀನಿ, ಸೌಜನ್ಯ ಕೇಸ್ ಬರೋಕ್ಕಿಂತ ಮುಂಚೆ ನಿರ್ಭಯ ಕೇಸ್ ಬಂತು. ನಿರ್ಭಯ ಅದಾದಾಗ ನಾನು ಇಲ್ಲಿ ದೊಡ್ಡ ಪ್ರೊಟೆಸ್ಟ್ ಮಾಡಿದ್ದೆ, ಮಕ್ಕಳಿಗೆ ಅವೇರ್ನೆಸ್. ಅದು ನಮ್ಮ ಗರ್ಲ್ ಜೂನಿಯರ್ ಮಕ್ಕಳು ನಾನು ಪ್ರೊಟೆಸ್ಟ್ ಮಾಡಿದಾಗ ನಾನು ನಮ್ಮ ಪ್ರತಿಭಾ ಸಿಂಗ್ ದೇವಿ ಪಾಟೀಲ್ ಮೇಡಮ್ ಇದು
ಪ್ರೆಸಿಡೆಂಟ್ ಆಗಿ. DC ಥ್ರೂ ನಾವು ಮನವಿ ಕೊಟ್ವಿ. ಏನಂತ, ನನ್ನ ಸ್ಟೇಟ್ಮೆಂಟ್ ಇಷ್ಟು ನಿಖರವಾಗಿತ್ತು. ಒಬ್ಬ ವ್ಯಕ್ತಿನ ಮರ್ಡರ್ ಮಾಡಿದ ತಕ್ಷಣ ನೀವೇನು ಮಾಡ್ತೀರಾ, ಇಮ್ಮಿಡಿಯೇಟ್ ಪೊಲೀಸ್ ಆಫೀಸರ್ಸು ಅದು ಎಲ್ಲ ಸೀಸ್ ಮಾಡ್ತೀರಾ. ಯಾವ್ದ್ರಲ್ಲಿ ಕೊಡ್ದ, ಈ ದೊಣ್ಣೆಯಲ್ಲಿ ಕೊಡ್ದ ಅಂದರೆ ದೊಣ್ಣೆ ಇಮಿಡಿಯೇಟ್ ಸೀಸ್ ಮಾಡ್ತಾರೆ. ಅದನ್ನು ತಮ್ಮ ಕಸ್ಟಡಿ ತಗೋತಾರೆ. ಯಾವಾಗ ಶೋಧ ಕಾರ್ಯ ಮಾಡಬೇಕಾದ್ರೆ ಅದೆಲ್ಲ ಥಿಂಗ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಕಲೆಕ್ಟ್ ಮಾಡಿ ಇಟ್ಕೊಳ್ತಾರೆ. ಅದು ಒಂದು ಪಾರ್ಟ್ ಆಫ್ ವರ್ಕ್. ಅದು ಯಾರ್ದು, ಪೊಲೀಸ್ ಇಲಾಖೆ. IO ಇನ್ವೆಸ್ಟಿಗೇಷನ್ ಆಫೀಸರ್ ಡ್ಯೂಟಿ ಅದು ಮಾಡಿ ಇಟ್ಕೋತಾರೆ. ಅದು ಯಾವಾಗ ಇದಕ್ಕೆ ಬರುತ್ತೆ ಅಂದರೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ ಕೋರ್ಟಲ್ಲಿ. ಆರ್ಗ್ಯುಮೆಂಟ್ ಸ್ಟಾರ್ಟ್ ಆದಾಗ ಅವ್ರು ಕೇಳ್ತಾರೆ ಜಡ್ಜು, ಎದ್ರಿಂದ ಸಾಯಿಸ್ದ ಅಂತ. ಅವಾಗ ಅವ್ರು ತಗೊಂಡ್ಬರ್ತಾರೆ, ಯಾರು ಪೊಲೀಸ್ ಇಲಾಖೆಯವರು, ಸ್ವಾಮಿ ಈ ಕೋಲಿಂದ ಹೊಡೆದು ಸಾಯಿಸ್ದ. ಆ ಜಡ್ಜ್ ಏನ್ ಮಾಡ್ತಾರೆ, ಫಸ್ಟ್ ಸೀಸ್ ದಟ್ ಇದನ್ನ ಅಂತ ಹೇಳ್ತಾರೆ. ಯಾವ ವಸ್ತುವಿಂದ ಒಂದು ಕೊಲೆ ಆಗಿದೆ ಮೊದಲು ಸೀಸ್ ಮಾಡಿ. ಆ ಸೀಸ್ ಮಾಡಾದ್ಮೇಲೆ ಜಜ್ಮೆಂಟ್ ಕೊಡ್ತಾರೆ. ಹಾಗೆ ನಾನು ಈ ವಿಷಯದಲ್ಲಿ ರೇಪ್ ಕೇಸಲ್ಲಿ ನಾನು ಡಿಮಾಂಡ್ ಮಾಡಿದ್ದಿಷ್ಟೇ, ಯಾವ ಒಂದು ಆರ್ಗನ್ಸ್ ಇಂದ ಆ ಹೆಣ್ಣು ಮಗಳನ್ನ ರೇಪ್ ಮಾಡ್ತೇನೆ ಆ ಆರ್ಗನ್ನೇ ಸೀಸ್ ಮಾಡ್ತೇನೆ. ಅವಾಗ ಆ ಕಾನೂನು ಬರಬೇಕು. ಮೊನ್ನೆ ದ್ರೌಪದಿ ಮುರ್ಮು ಮೇಡಮ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನನಗೆ ತುಂಬಾ ಖುಷಿ ಆಯಿತು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ ಒಂದು ಕಳಕಳಿ ಎಲ್ಲ ಅದು ಇಂಪ್ಲಿಮೆಂಟ್ ಮಾಡಿ. ಅದೇ ನಾನಂದೆ, ಯಾವ ಆರ್ಗನ್ಸ್ ಇಂದ ಅದು ಹೆಣ್ಮಗುಗೆ ರೇಪ್ ಆಗಿದ್ದಿಲ್ಲ ಅದನ್ನ ಸೀಸ್ ಮಾಡಿದ್ರೆ ಮನುಷ್ಯ 100 ಸತಿ ಯೋಚನೆ ಮಾಡ್ತಾನೆ ಅಪರಾಧ ಮಾಡಕ್ಕೆ. ಇದನ್ನ ಮಾಡಿ ಅಂತ ನಾನು ಸಿಂಗ್ ಮೇಡಮ್ಗೆ ಲೆಟರ್ ಕಳಿಸಿ ಅಂತ ಹೇಳ್ತೀವಲ್ಲ. ದುರ್ಗಾದೇವಿ ಮಾತೆ ಕೆಳಗಡೆ ಆ ರಾಕ್ಷಸ ನೀವು ನೋಡ್ತಿರ್ಬೋದು. ರಾಕ್ಷಸನ ಹೆಂಡತಿ ಆ ದುರ್ಗಾದೇವಿ ಭಕ್ತಳು ನೋಡಿ. ಅವಳು ಹೇಳ್ತಾಳೆ, ನನ್ನ ಗಂಡನ ಯಾವ ಕಾರಣಕ್ಕೂ ಕೊಲ್ಬೇಡ ತಾಯಿ ಅಂತ. ನನ್ನ ಅಳಿವಿದೆ ಸಮಾನ ಮಾಡಿಲ್ಲ, ಇದು ವ್ಯವಸ್ಥೆ ಹಾಳಾಗುತ್ತೆ. ಅದಕ್ಕೆ ನಿನ್ನ ಭಕ್ತಿ ನಾನು ಮೆಚ್ಕೊಳ್ತೀನಿ. ನಿನ್ನ ಭಕ್ತಿಗೆ ಯಾವತ್ತೂ ನಾನು ಇದಿಲ್ಲ. ನೀನೇನು ನನಗೆ ಇದು ಮಾಡ್ತಿದೀಯ ಪೂಜೆ, ಆ ಪೂಜೆ ಪ್ರತಿಫಲವಾಗಿ ನಿನ್ನ ಗಂಡನಿಗೂ ಅದು ಪೂಜೆ ಸಲ್ಲುತ್ತೆ. ನನಗೇನು ಪೂಜೆ ಸಲ್ಲುತ್ತೆ ಆ ಪೂಜೆ ನಿನ್ನ ಗಂಡನಿಗೂ ಸಲ್ಲುತ್ತೆ ಅಂತೇಳಿ ಆ